ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಹೆಚ್ಚಿನ ಒಂದು ಮೂಮೆಂಟಮ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ನಿಫ್ಟಿ 23,000 ಲೆವೆಲನ್ನು ಕ್ರಾಸ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಿಲ್ಲ. 22,957ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 23,000 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಸಕ್ಸಸ್ಫುಲ್ ಆಗಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ ಕೇವಲ 7 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು. 200 ಪಾಯಿಂಟ್ಗೂ ಹೆಚ್ಚಿನ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. RBIನ ಕಡೆಯಿಂದ ಕೂಡ ಪಾಸಿಟಿವ್ ನ್ಯೂಸ್ ಇದ್ದಿದ್ದರಿಂದ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಂಕ್ ಟಾಪ್ ಗೇನರ್ ಆಗಿತ್ತು. 1.5% ಹೆಚ್ಚಿನ ಅಪ್ಸೈಡ್ HDFC ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ LNTಯ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಾ ಇದೆ. 1.5% LNT ಕೂಡ ಇವತ್ತು ಗೇನ್ ಆಗಿದೆ. ಭಾರತೀಯ ಏರ್ಟೆಲ್ ನಲ್ಲಿ ಕೂಡ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. BPCL ಆಕ್ಸಿಸ್ ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಕ್ತು. 2% ಕರೆಕ್ಷನ್ ಅದಾನಿ ಪೋರ್ಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟ್ ಟೈಮ್ ನಲ್ಲಿ ಹೈಯರ್ ಲೆವೆಲ್ ನಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಅದಾನಿ ಪೋರ್ಟ್ಸ್ಗೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. ಸೊ ನಿನ್ನೆ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು, ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಹೋಗುತ್ತೆ, ಅದಾನಿ ಎಂಟರ್ಪ್ರೈಸಸ್ ಆ ಒಂದು ಪ್ಲೇಸನ್ನು ತಗೊಳುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದಾನಿ ಪೋರ್ಟ್ಸ್ ಸೆನ್ಸೆಕ್ಸ್ನಲ್ಲಿ ರೀಪ್ಲೇಸ್ ಆಗಿದೆ. ವಿಪ್ರೋ ಜೂನ್ 24ರಿಂದ ಸೆನ್ಸೆಕ್ಸ್ನ ಪಾರ್ಟ್ ಆಗಿರೋದಿಲ್ಲ, ಕೇವಲ ನಿಫ್ಟಿಯ ಪಾರ್ಟ್ ಮಾತ್ರ ಆಗಿರುತ್ತೆ. ಸೊ ವಿಪ್ರೋನ ಪ್ಲೇಸನ್ನು ಅದಾನಿ ಪೋರ್ಟ್ ಜೂನ್ 24ಕ್ಕೆ ತಗೊಳುತ್ತೆ. ಸೊ ಯಾರೆಲ್ಲ ಫಂಡ್ ಮ್ಯಾನೇಜರ್ಸ್ಗಳು ಸೆನ್ಸೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರು ವಿಪ್ರೋ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗತ್ತೆ. ಅದಾನಿ ಪೋರ್ಟ್ಸ್ನ ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗತ್ತೆ. ಆಟೋಮ್ಯಾಟಿಕ್ ಆಗಿ ಅದಾನಿ ಪೋರ್ಟ್ಸ್ನಲ್ಲಿ ಇನ್ಫ್ಲೋ ಬರುತ್ತೆ. ವಿಪ್ರೋನಿಂದ ಔಟ್ಫ್ಲೋನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಇದು ಅದಾನಿ ಪೋರ್ಟ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಈ ಒಂದು ನ್ಯೂಸ್ ಏನಿದೆ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿರುವಂಥ ನ್ಯೂಸ್ ಆಗಿರುತ್ತೆ. ಹಾಗೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ನ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಹಿಡನ್ಬರ್ಗ್ 2023ರ ಜನವರಿನಲ್ಲಿ ಕೊಟ್ಟಿದ್ರು. ಆ ಒಂದು ಟೈಮ್ನಲ್ಲಿ ಅದಾನಿ ಗ್ರೂಪ್ ಸ್ಟಾಕ್ಗಳಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಅದಾನಿ ಗ್ರೂಪ್ನ 6 ಕಂಪನಿಗಳು ಹಿಡನ್ಬರ್ಗ್ ರಿಪೋರ್ಟ್ ಕೊಡೋದಕ್ಕೂ ಮುಂಚೆ ಯಾವ ಒಂದು ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು, ಸೊ ಆ ಒಂದು ಲೆವೆಲನ್ನು ಕ್ರಾಸ್ ಮಾಡಿದೆ. ಎಸ್ಪೆಷಲಿ ಅದಾನಿ ಪವರ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದಾನಿ ಪೋರ್ಟ್, ಅಂಬುಜಾ ಸಿಮೆಂಟ್, ACC, ಅದಾನಿ ಎಂಟರ್ಪ್ರೈಸಸ್ ಹಾಗೆ ಅದಾನಿ ಗ್ರೀನ್ ಎನರ್ಜಿ ಪ್ರೀ ಹಿಡನ್ಬರ್ಗ್ನ ಮಾರ್ಕೆಟ್ ಕ್ಯಾಪ್ ಏನಿತ್ತು ಆ ಒಂದು ಲೆವೆಲನ್ನು ಈಗ ಬೀಟ್ ಮಾಡಿದೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅದಾನಿ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಹಿಡನ್ಬರ್ಗ್ನ ರಿಪೋರ್ಟ್ ಇದ್ರೂ ಕೂಡ GQG ಪಾರ್ಟ್ನರ್ಸ್ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. ಸಾಕಷ್ಟು ಇನ್ವೆಸ್ಟ್ಮೆಂಟ್ GQG ಪಾರ್ಟ್ನರ್ಸ್ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. GQG ಪಾರ್ಟ್ನರ್ಸ್ ಆಲ್ಮೋಸ್ಟ್ $4.3 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ ಈಗ $10 ಬಿಲಿಯನ್ ಆಗಿದೆ. ಸೊ ಆಲ್ಮೋಸ್ಟ್ 150% ರಿಟರ್ನ್ಸ್ ಅನ್ನು ಒಂದೇ ವರ್ಷದಲ್ಲಿ GQG ಪಾರ್ಟ್ನರ್ಸ್ ಅದಾನಿ ಸ್ಟಾಕ್ಗಳಿಂದ ಪಡ್ಕೊಂಡಿದ್ದಾರೆ. ಹಾಗೆ ಇನ್ನಷ್ಟು ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಅನ್ನು ಕೂಡ GQG ಪಾರ್ಟ್ನರ್ಸ್ ಹೊಂದಿದ್ದಾರೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಮತ್ತು TCS ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ITC ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ಸ್ ಬಂದಿರಲಿಲ್ಲ. ಆ ಒಂದು ರೀಸನ್ ಇಂದ ITC ಅಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ ದಿನ FIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಮತ್ತೆ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 944 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದು 2320 ಕೋಟಿ ಅಮೌಂಟ್ನ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ನಿಫ್ಟಿ 50 ಕಂಪನಿ ಇಂಡಾಲ್ಕೋ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ನಲ್ಲಿ 31% ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತದೆ. ಲೋವರ್ ಕಾಸ್ಟ್ ಮತ್ತು ಹೈಯರ್ ವಾಲ್ಯೂಮ್ನಿಂದ ಈ ಒಂದು ಪ್ರಾಫಿಟ್ ಅಚೀವ್ ಆಗಿದೆ. ಇಂಡಾಲ್ಕೋ ಒಳ್ಳೆ ಒಂದು ರಿಸಲ್ಟ್ ಅನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಫೈನಲ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. ₹3 ಡಿವಿಡೆಂಡ್ ಅನ್ನು ಇಂಡಾಲ್ಕೋ ಡಿಕ್ಲೇರ್ ಮಾಡಿದ್ದಾರೆ. ಇಂಡಾಲ್ಕೋದ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಇಯರ್ ಆನ್ ಇಯರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಜಂಪ್ ರೆವೆನ್ಯೂನಲ್ಲಿ ನೋಡೋದಕ್ಕೆ ಸಿಗ್ತದೆ. 3174 ಕೋಟಿ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ ಮಾರ್ಚ್ 2023ರಲ್ಲಿ 2411 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 2331 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಇಂಡಾಲ್ಕೋ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಂಡಾಲ್ಕೋದ ಸಬ್ಸಿಡರಿ ಕಂಪನಿ ನೋವೆಲಿಸ್ ಕೂಡ IPO ಪ್ಲಾನ್ಸ್ ಅನ್ನು ಹೊಂದಿದ್ದಾರೆ. ಸೊ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗಿದೆ.
ಇಂಡಾಲ್ಕೋ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇಂಡಾಲ್ಕೋ ಸ್ಟಾಕ್ ಕೂಡ ಅಷ್ಟೇ ಬಹಳಷ್ಟು ರ್ಯಾಲಿ ಆಗಿದೆ. ಹಾಗೆ ಫ್ಯೂಚರ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇಂಡಾಲ್ಕೋ ಕಡೆಯಿಂದ ಇರುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 8% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ UBS ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 80% ನಷ್ಟು ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ 18 ರೂಪಾಯಿಯ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ ನ್ಯೂಟ್ರಲ್ ರೇಟಿಂಗ್ UBS ಕಡೆಯಿಂದ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈಗ ಅವರು ಬೈ ರೆಕಮೆಂಡೇಶನ್ ಅನ್ನ ವೊಡಾಫೋನ್ ಐಡಿಯಾಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ವೊಡಾಫೋನ್ ಐಡಿಯಾದಲ್ಲಿ ಏನು AGR ಡ್ಯೂಸ್ ಇದೆ. ಸುಪ್ರೀಂ ಕೋರ್ಟ್ ಒಂದು ರಿಲೀಫ್ ಅನ್ನ ವೊಡಾಫೋನ್ ಐಡಿಯಾಗೆ ಕೊಡಬಹುದು. ಹಾಗೆ ಗೌರ್ಮೆಂಟ್ ಕೂಡ ಅಷ್ಟೇ 3 ಟೆಲಿಕಾಂ ಪ್ಲೇಯರ್ಸ್ಗಳು ಮಾರ್ಕೆಟ್ನಲ್ಲಿ ಇರಬೇಕು ಅನ್ನುವಂಥ ಒಂದು ವ್ಯೂ ಅನ್ನ ಹೊಂದಿದ್ದಾರೆ. ಆದ್ರಿಂದ ಗೌರ್ಮೆಂಟ್ನ ಕಡೆಯಿಂದ ಕೂಡ ಸ್ವಲ್ಪ ರಿಲೀಫ್ ವೊಡಾಫೋನ್ ಐಡಿಯಾಗೆ ಸಿಗ್ಬೋದು. ಮೊರಟೋರಿಯಂ ಪೀರಿಯಡ್ ವೊಡಾಫೋನ್ ಐಡಿಯಾಗೆ ಸಿಗ್ಬೋದು. ಸೊ ಅದರಿಂದ ಅವರ ಬಿಸ್ನೆಸ್ ಸ್ವಲ್ಪ ಈಸಿ ಆಗ್ಬೋದು ಅಂತ UBS ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ವೊಡಾಫೋನ್ ಐಡಿಯಾದ ಆನ್ಯುವಲ್ ADR ಡ್ಯೂ $5 ಬಿಲಿಯನ್ ನಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಪೇ ಮಾಡಿ ಅವರ ಬಿಸ್ನೆಸ್ ಅನ್ನ ಕೂಡ ವೊಡಾಫೋನ್ ಐಡಿಯಾ ಕಂಟಿನ್ಯೂ ಮಾಡಬೇಕಾಗುತ್ತೆ. ಗೌರ್ಮೆಂಟ್ನ ಕಡೆಯಿಂದ ಅಥವಾ ಸುಪ್ರೀಂ ಕೋರ್ಟ್ನ ಕಡೆಯಿಂದ ರಿಲೀಫ್ ಸಿಕ್ಕಿದ್ರೆ ಮಾತ್ರ ವೊಡಾಫೋನ್ ಐಡಿಯಾ ತಮ್ಮ ಬಿಸ್ನೆಸ್ ಅನ್ನು ನಾರ್ಮಲ್ ಆಗಿ ಮಾಡ್ಬೋದು. ಅಕಸ್ಮಾತ್ AGR ಡ್ಯೂನಲ್ಲಿ ರಿಲೀಫ್ ನೋಡೋದಕ್ಕೆ ಸಿಗದೆ ಹೋದ್ರೆ 12 ರೂಪಾಯಿಯ ಟಾರ್ಗೆಟ್ ಆಗುತ್ತೆ ಅಂತ UBS ಹೇಳಿದ್ದಾರೆ. ಅಕಸ್ಮಾತ್ ಸಾಕಷ್ಟು ರಿಲೀಫ್ ಅಥವಾ ವೇವ್ ಆಫ್ AGR ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ವೊಡಾಫೋನ್ ಐಡಿಯಾ 24ರ ಲೆವೆಲ್ಗೆ ಹೋಗ್ಬೋದು ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇಲ್ಲೊಂದು ಕಂಡೀಷನ್ ಇದೆ. ಸೊ ಆ ಒಂದು ಕಂಡೀಷನ್ ರೀಚ್ ಆದ್ರೆ ಮಾತ್ರ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ವೊಡಾಫೋನ್ ಐಡಿಯಾದ ಜೊತೆಯಲ್ಲಿ ಎರಿಕ್ಸನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನುವಂಥ ಒಂದು ನ್ಯೂಸ್ ಕೂಡ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದು ಸ್ಟಿಲ್ ಒಂದು ರಿಪೋರ್ಟ್ ಆಗಿರುತ್ತೆ. ಎರಿಕ್ಸನ್ ಭಾರತದಲ್ಲಿ ತಮ್ಮ ಒಂದು ಬೇಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ 5G ಸೆಗ್ಮೆಂಟ್ ನಲ್ಲಿ ವೊಡಾಫೋನ್ ಐಡಿಯಾ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡಬಹುದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ಎಲ್ಲ ಪಾಸಿಟಿವ್ ಸೆಂಟಿಮೆಂಟ್ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಗಿದೆ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಆಲ್ರೆಡಿ ಒಂದು ರ್ಯಾಲಿ ಸ್ಟಾರ್ಟ್ ಆಗಿದೆ. ಭಾರತ್ ಡೈನಾಮಿಕ್ಸ್ ಕಳೆದ 5 ದಿನಗಳಲ್ಲಿ ಆಲ್ಮೋಸ್ಟ್ 47% ನಷ್ಟು ಜಂಪ್ ಆಗಿದೆ. ಹಾಗೆಯೇ ಹಿಂದೂಸ್ತಾನ್ ಏರೋನಾಟಿಕ್ಸ್ HAL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಎಲೆಕ್ಷನ್ನ ರಿಸಲ್ಟ್ ಪಾಯಿಂಟ್ ಆಫ್ ವ್ಯೂನಿಂದ ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ರನ್ ಆಗ್ತದೆ. ಈ ಒಂದು ಪಾಸಿಟಿವ್ ರ್ಯಾಲಿಯಲ್ಲಿ ಸ್ಟಾಕನ್ನು ಬೈ ಮಾಡ್ತಿದ್ರೆ ಅಂದರೆ ಲಾಂಗ್ ಟರ್ಮ್ನ ವ್ಯೂ ಇರಬೇಕಾಗುತ್ತೆ. ಸೊ ರಿಸಲ್ಟ್ಸ್ ಬಂದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಈ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ಕಂಪನಿಗಳ ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ನೀವು ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ನಿಂದ ಬೈ ಮಾಡ್ಕೊಳ್ತಿದ್ರೆ ಸೊ ನಿಮಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಇದ್ದಾಗ ಪ್ರಾಫಿಟ್ ಬುಕಿಂಗ್ನ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಅಥವಾ ಲಾಂಗ್ ಟರ್ಮ್ನ ವ್ಯೂ ಇದ್ದು ಬೈಯಿಂಗ್ ಅನ್ನ ಮಾಡ್ತಿದ್ರೆ ಅಂದರೆ ಸ್ವಲ್ಪ ಅಮೌಂಟನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಲೋವರ್ ಲೆವೆಲ್ನಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. HUL ಭಾರತ್ ಡೈನಾಮಿಕ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನೀಸೇ ಆಗುತ್ತೆ. ಬಟ್ ಈಗ ಎಲೆಕ್ಷನ್ ರಿಸಲ್ಟ್ಸ್ನ ನ್ಯೂಸ್ನಿಂದ ಏನು ಸ್ಟಾಕ್ನಲ್ಲಿ ರ್ಯಾಲಿ ಬರ್ತಿದೆ. ಎಲೆಕ್ಷನ್ ರಿಸಲ್ಟ್ಸ್ ಬಂದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾರೆಲ್ಲ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ನಿಂದ ಬೈ ಮಾಡ್ಕೋತಾರೆ ಅವರೆಲ್ಲರೂ ಕೂಡ ಪ್ರಾಫಿಟ್ ಬುಕಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ನ 3ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯ್ ಕೆಟಗರಿ 11 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕೆಟಗರಿಯಲ್ಲಿ 21 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NII ಕೆಟಗರಿ 21 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕೆಟಗರಿಯಲ್ಲಿ 3.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 11 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. 105 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 27% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ಪ್ರೀಮಿಯಂ ಇದೇ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಬಟ್ ಆಲ್ರೆಡಿ ರಿಟೇಲ್ ಕೆಟಗರಿಯಲ್ಲಿ 21 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಕೊನೆ ದಿನ ಆಲ್ಮೋಸ್ಟ್ 40 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ವಾರಿ ರಿನ್ಯೂವಬಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಕಳೆದ 4-5 ಟ್ರೇಡಿಂಗ್ ಸೆಷನ್ಗಳಿಂದ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತಿತ್ತು. ಮತ್ತೆ ಇವತ್ತು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ. ಸೊ ಈ ರೀತಿಯ ಸ್ಟಾಕ್ಗಳು ಆಪರೇಟರ್ಸ್ನ ಕಂಟ್ರೋಲ್ನಲ್ಲಿ ಇರುತ್ತೆ. ಲೋವರ್ ಲೆವೆಲಲ್ಲಿ ಬೈಯಿಂಗ್ ಅನ್ನು ಮಾಡಿಕೊಂಡು ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ತಾ ಇರ್ತಾರೆ. ಸೊ ವಾರಿ ರಿನ್ಯೂವಬಲ್ಸ್ನಲ್ಲಿ ಕಳೆದ 1 ತಿಂಗಳಿಂದ ಇದೇ ರೀತಿಯ ಒಂದು ಟ್ರೇಡಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಈ ರೀತಿಯಲ್ಲಿ ಹೈಯರ್ ವಾಲಟಾಲಿಟಿ ಇದ್ರೆ ಅದರ ಮೇಲೆ NSE ಮತ್ತು BSE ಆಕ್ಷನ್ ಅನ್ನು ತಗೊಳ್ಳುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. 3000 ಲೆವೆಲ್ನಿಂದ ವಾರಿ ರಿನ್ಯೂವಬಲ್ ಕರೆಕ್ಟ್ ಆಗಿತ್ತು. 1800ವರೆಗೂ ಬಂದಿತ್ತು. ಆ ಒಂದು ಲೆವೆಲ್ನಿಂದ ಮತ್ತೆ ಈಗ ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಕಂಪನಿಯ ಫಂಡಮೆಂಟಲ್ಸ್ ಏನೋ ಸ್ಟ್ರಾಂಗ್ ಆಗಿ ಇದೆ. ಬಟ್ ವ್ಯಾಲ್ಯೂಯೇಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸೊ ಆಲ್ರೆಡಿ ಬೈ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆಯೇ ಫ್ರೆಶ್ ಆಗಿ ಎಂಟ್ರಿಯನ್ನು ತಗೋಬೇಕು ಅಂತ ಇದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಆಪರೇಟರ್ ಕಂಟ್ರೋಲ್ ಇರೋದ್ರಿಂದ ಲೋವರ್ ಸರ್ಕ್ಯೂಟ್ಸ್ ಅಪ್ಪರ್ ಸರ್ಕ್ಯೂಟ್ಸ್ ನೋಡೋದಕ್ಕೆ ಸಿಗ್ತಿರುತ್ತೆ. ನೀವು ಹೈಯರ್ ಲೆವೆಲಲ್ಲಿ ಬೈ ಮಾಡ್ಕೊಳ್ತಾ ಹೋದಾಗ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದರೆ ಭಾಳಷ್ಟು ಲಾಸನ್ನು ತಗೋಬೇಕಾಗುತ್ತೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೂ ಕೂಡ ಸ್ಟಾಕ್ ತುಂಬಾ ಗೇನ್ ಆಗಿ ಅದಾದಮೇಲೆ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಲೋವರ್ ಲೆವೆಲ್ನಿಂದ ಮತ್ತೆ ರಿಕವರ್ ಆಗದೇ ಇರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದಕ್ಕೆ ರೀಸನ್ ವ್ಯಾಲ್ಯೂಯೇಷನ್.
ಕಂಪನಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಲಿಲ್ಲ ಅಂದರೆ 1-2 ವರ್ಷ ಒಂದೇ ಲೆವೆಲ್ನಲ್ಲಿ ಟ್ರೇಡ್ ಆಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.